ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿ ಆತ್ಮೀಯ ಬಂಧುಗಳೇ, ಇಂದಿನಿಂದ ನಿಮ್ಮ ಕನಸುಗಳು ನನಸಾಗುವ ಸಮಯ ಶುರುವಾಗ್ತಾ ಇದೆ. ಇಷ್ಟು ದಿನ ನೀವು ಅನುಭವಿಸಿದ ಗೊಂದಲ, ದಾರಿ ಕಾಣದಂತಹ ಪರಿಸ್ಥಿತಿ, ಹಣ ಬಂದು ಕೈಯಲ್ಲಿ ನಿಲ್ಲದೇ ಇರುವುದು, ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ಬೆಲೆ ಸಿಗದೇ ಇರುವುದು, ಸಂಬಂಧಗಳಲ್ಲಿ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿರುವುದು, ರಾತ್ರಿ ಮಲಗಿದಾಗಲೂ ಕೂಡ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಬಂದು ನಿದ್ದೆ ಹಾಳಾಗುವುದು, ಇವೆಲ್ಲವೂ ಕೂಡ ಈಗ ಒಂದು ದಿವ್ಯವಾದ ತಿರುವು ಅನ್ನೋದು ಸಿಗ್ತಾ ಇದೆ. ನಿಮ್ಮ ರಾಶಿಯ ಅಧಿಪತಿ ಗುರು ಬೃಹಸ್ಪತಿ ಜ್ಞಾನದ, ಅದೃಷ್ಟದ, ಸಂತಾನದ, ಧನದ ಕಾರಕನೂ ಆಗಿದ್ದು, ಇಷ್ಟು ದಿನ ನೀವು ಗುರು ನೀಚನಾಗಿ ಅಥವಾ ರಾಹುವಿನ ಜೊತೆ ಸೇರಿ ನಿಮ್ಮ ಅದೃಷ್ಟವನ್ನು ಮಂಕಾಗಿಸಿದ್ದನು. ಆದರೆ ಇಂದಿನಿಂದ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ನೇರವಾಗಿ ಬೀಳ್ತಾ ಇದೆ. ಜೊತೆಗೆ ಸೂರ್ಯದೇವನು ವೃಷಭ ರಾಶಿಯಲ್ಲಿ ಅಂದರೆ ನಿಮ್ಮ ಪರಾಕ್ರಮ ಸ್ಥಾನದಲ್ಲಿ ಸ್ಥಿರವಾಗಿ ಕುಳಿತಿದ್ದಾನೆ. ಇದು ನಿಮ್ಮ ಧೈರ್ಯ, ನಿಮ್ಮ ಮಾತಿನ ಶಕ್ತಿ, ನಿಮ್ಮ ಸಹೋದರರಿಂದ ಬೆಂಬಲ, ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಸಿಗುವ ಸಮಯ. ಚಂದ್ರನು ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ಪಂಚಮ ಭಾವದಲ್ಲಿ ತನ್ನ ಸ್ವಕ್ಷೇತ್ರವಾದ ಕರ್ಕಾಟದಲ್ಲಿ ಇದ್ದಾನೆ. ಇದು ಮಕ್ಕಳಿಂದ ಸಂತೋಷ, ಪ್ರೀತಿಯಲ್ಲಿ ಯಶಸ್ಸು, ವಿದ್ಯಾ ಅಭ್ಯಾಸದಲ್ಲಿ ಪ್ರಗತಿ ಮತ್ತು ನಿಮ್ಮ ಬುದ್ಧಿವಂತಿಕೆಗೆ ಮನ್ನಣೆ ಸಿಗುವ ಸಮಯ. ಎದುರಿಸೋದು ನಿಮ್ಮ ಕಠಿಣ ಪರಿಶ್ರಮ, ಅಚಲವಾದ ನಿಷ್ಠೆ ಮತ್ತು ಕಟ್ಟುನಿಟ್ಟಾದ ಒಂದು ಶಿಸ್ತು ಇಂದು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಮೀನರಾಶಿಯವರು ಕನಸುಗಾರರು, ಆದರೆ ಕನಸನ್ನು ನನಸಾಗಿಸೋದಕ್ಕೆ ಪರಿಶ್ರಮ ಪಡುವವರು. ನಿಮ್ಮಲ್ಲಿ ಕರುಣೆ ಇದೆ, ಭಕ್ತಿ ಇದೆ, ಎಲ್ಲರನ್ನೂ ಕೂಡ ನಂಬುವ ಗುಣ ಇದೆ. ಇಂದು ಆ ನಿಷ್ಠೆಯೇ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಇಂದಿನ ಪರಿಶ್ರಮಕ್ಕೆ ತಕ್ಕಂತೆ ಭವಿಷ್ಯದಲ್ಲಿ ಅದರ 100ರಷ್ಟು ಫಲಿತಾಂಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಅದರಿಂದ ಬೇಸರ ಮಾಡಿಕೊಳ್ಳದೆ ಸಂಪೂರ್ಣ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ರೀತಿಯ ಸ್ಥಿರತೆ ಕಾಯ್ದುಕೊಳ್ಳಲು ಇದು ಸಹಾಯ ಮಾಡುತ್ತೆ. ನಿಮ್ಮ ಗುರಿಯತ್ತ ನೀವು ಇಡುವ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮನ್ನು ಯಶಸ್ಸಿನ ಸತ್ಕಾರಕ್ಕೆ ಹತ್ತಿರವಾಗಿಸುತ್ತೆ. ನಿಮ್ಮ ಜೀವನದ ಇಷ್ಟೊಂದು ಏರಿಳಿತಗಳ ನಡುವೆ ಇಂದು ನಿಮಗೆ ಸಿಗುವ ಅತ್ಯಂತ ದೊಡ್ಡ ಸಮಾಧಾನ ಅಂದರೆ ನಿಮ್ಮ ಕುಟುಂಬ. ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಇಂದು ನಿಮ್ಮ ಬೆನ್ನಿಗೆ ಕಲ್ಲು ಬಂಡೆಯಂತೆ ನಿಲ್ಲಲಿದ್ದಾರೆ. ಮೀನರಾಶಿಯವರಿಗೆ ಕುಟುಂಬವೇ ದೇವಸ್ಥಾನ. ನೀವು ಕುಟುಂಬಕ್ಕಾಗಿ ನಿಮ್ಮ ಸಂತೋಷವನ್ನೇ ತ್ಯಾಗ ಮಾಡ್ತೀರಿ. ನಿಮ್ಮ ನಿರ್ಧಾರಗಳಿಗೆ, ನಿಮ್ಮ ಪರಿಶ್ರಮಕ್ಕೆ ಅವರ ಕಡೆಯಿಂದ ಸಂಪೂರ್ಣ ಸಹಕಾರ ಮತ್ತು ಪ್ರೀತಿ ದೊರೆಯಲಿದೆ. ನೀವು ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ತೋರುವ ಕಾಳಜಿ ಅವರಿಗೆ ನಿಮ್ಮ ಮೇಲಿರುವ ಗೌರವವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಇಂದು ಒಂದು ರೀತಿಯ ಚಂಚಲತೆ ಮನೆ ಮಾಡಬಹುದು. ಒಂದೇ ಸಮಯದಲ್ಲಿ 10 ಕೆಲಸದ ಮೇಲೆ ಗಮನ ಹರಿಸೋದಕ್ಕೆ ಹೋಗಿ ಯಾವುದೇ ಕೆಲಸವನ್ನು ಇಲ್ಲಿ ಪೂರ್ಣಗೊಳಿಸಲಾಗದ ಸವಾಲು ಎದುರಾಗಬಹುದು. ಮೀನರಾಶಿಯವರಿಗೆ ಕಲ್ಪನಾ ಲೋಕದಲ್ಲಿ ತೇಲುವ ಗುಣ ಜಾಸ್ತಿ. ಆದ್ದರಿಂದಲೇ ವಾಸ್ತವದಿಂದ ಸ್ವಲ್ಪ ದೂರವಾಗುವ ಸಾಧ್ಯತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲಸಗಳಿಗೆ ಆದ್ಯತೆ ನೀಡಿ ಮೊದಲು ಯಾವುದು ಮುಖ್ಯನೋ ಅದನ್ನು ಮಾತ್ರ ಮಾಡಿ. ಆತುರ ಮತ್ತು ಗೊಂದಲದಿಂದ ದೂರ ಇದ್ದು ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಇಂದಿನ ದಿನವನ್ನು ಸಾರ್ಥಕಗೊಳಿಸುತ್ತೆ. ಕಲ್ಪನೆ ಮಾಡಿಕೊಳ್ಳಿ, ಅತ್ಯಂತ ಸಾಧಾರಣವಾದ ಒಂದು ಮುಂಜಾನೆ ಸೂರ್ಯನ ರಮಣೀಯ ಕಿರಣಗಳು ನಿಮ್ಮ ಮನೆಯ ಕಿಟಕಿಗಳ ಮೂಲಕ ಒಳಗೆ ಬರುತ್ತೆ. ನೀವು ದಿನನಿತ್ಯದಂತೆ ನಿಮ್ಮ ಕೆಲಸಗಳಲ್ಲಿ ಮುಳುಗಿರ್ತೀರಿ, ದೇವರನ್ನು ಸ್ಮರಿಸ್ತಾ ಇರ್ತೀರಿ. ತಕ್ಷಣವೇ ನಿಮ್ಮ ಮೊಬೈಲ್ ಫೋನ್ ರಿಂಗ್ ಆಗುತ್ತೆ. ಆ ಕಡೆಯಿಂದ ಬರುವ ಒಂದು ಸಂದೇಶ ಅಥವಾ ಕರೆ ನಿಮ್ಮ ಇಡೀ ಬದುಕಿನ ಚಿತ್ರಣವನ್ನೇ ಬದಲಾಯಿಸಿಬಿಡುತ್ತೆ. ನೀವು ಆನಂದದ ಭರದಲ್ಲಿ ತೇಲ್ತೀರಿ. ಏನು ಮಾಡಬೇಕು ಅಂತ ತೋಚದೆ ನೀವು ಇರ್ತೀರಾ. ಆದರೆ ಆ ಕ್ಷಣದಲ್ಲೇ ನೀವು ನಿಯಮವನ್ನು ಮರೆತು ಆ ವಿಷಯವನ್ನು ನಿಮ್ಮ ಸ್ನೇಹಿತರಿಗೋ ಅಥವಾ ನೆರೆಹೊರೆಯವರಿಗೋ ಹೇಳೋದಕ್ಕೆ ಹೋದರೆ ತಕ್ಷಣವೇ ನಿಮ್ಮ ಫೋನ್ ಸ್ವಿಚ್ ಆಫ್ ಬರುತ್ತೆ ಅಥವಾ ಇಂಟರ್ನೆಟ್ ಸಂಪರ್ಕ ಕಡಿತಗೊಳ್ಳುತ್ತೆ. ಇದು ಕೇವಲ ತಾಂತ್ರಿಕ ದೋಷವಲ್ಲ, ಇದು ಆ ಬ್ರಹ್ಮಾಂಡ ನಿಮಗಾಗಿ ನೀಡುತ್ತಿರುವ ಎಚ್ಚರಿಕೆಯ ಸಂಕೇತ. ಆ ರಹಸ್ಯವು ಕೇವಲ ನಿಮಗಾಗಿ ಮಾತ್ರ ಮೀಸಲಾಗಿದೆ. ಮೀನರಾಶಿಯವರು ಎಲ್ಲರನ್ನೂ ಕೂಡ ಎಲ್ಲವನ್ನು ಕೂಡ ಎಲ್ಲರಿಗೂ ಹೇಳಿಬಿಡುವ ಮುಗ್ಧ ಮನಸ್ಸಿನವರು. ಆದರೆ ಇಂದು ಆ ಮುಗ್ಧತೆಯನ್ನು ಸ್ವಲ್ಪ ಬದಿಗಿಟ್ಟು ಮೌನವಾಗಿರಬೇಕು. ನೀವು ಮೌನವಾಗಿ ಎಲ್ಲರನ್ನೂ ಕೂಡ ಸಹಿಸಿಕೊಂಡೋದಕ್ಕೆ ಪ್ರಕೃತಿ ನೀಡುತ್ತಿರುವ ಒಂದು ಮಹತ್ತರವಾದ ಉಡುಗೊರೆ. ಅದು ಆ ಒಂದು ರಹಸ್ಯದ ಕರೆ. ನಿಮ್ಮ ಕಳೆದು ಹೋದ ಪ್ರೀತಿಯನ್ನು ತರಬಹುದು, ಕೈತಪ್ಪಿದ ಉದ್ಯೋಗದ ಆಫರ್ ನೀಡಬಹುದು ಅಥವಾ ದಿಢೀರ್ ಧನ ಲಾಭವನ್ನು ತರಬಹುದು. ಆದರೆ ನೆನಪಿಡಿ, ಈ ಎಲ್ಲದಕ್ಕೂ ಇರುವ ಏಕೈಕ ಕೀಲಿಕೈ ಮೌನ ಅಥವಾ ಸಂಪೂರ್ಣ ಮೌನ. ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠವಾದ ಅವಕಾಶ ನಿಮ್ಮ ಬಾಗಿಲು ತಡ್ತಾ ಇದೆ. ಇಂತಹ ಒಂದು ಅದ್ಭುತ ಸಮಯ ಜೀವನದಲ್ಲಿ ಕೇವಲ ಒಮ್ಮೆ ಮಾತ್ರ ಬರೋದು.
ಆದ್ದರಿಂದ ಜಾಗರೂಕರಾಗಿರಿ, ಆದಷ್ಟು ಮೌನವಾಗಿರಿ ಮತ್ತು ನಿಮ್ಮ ಅಂತರಂಗದಲ್ಲಿ ಆ ದಿವ್ಯ ಶಕ್ತಿಯನ್ನು ಬರಮಾಡಿಕೊಳ್ಳಲು ಸಿದ್ಧರಾಗಿ. ಈ ಜಗತ್ತಿನಲ್ಲಿ ನಾವು ನೆಮ್ಮದಿಯಿಂದ ಬಾಳಬೇಕು ಅಂದರೆ 2 ಪ್ರಮುಖ ಸೂತ್ರಗಳನ್ನು ಅಳವಡಿಸಿಕೊಳ್ಳಲೇಬೇಕು. ಜೀವನದಲ್ಲಿ ಮೊದಲನೇದಾಗಿ ನಾವು ಸದಾ ಇತರರ ತಪ್ಪುಗಳನ್ನು ಹುಡುಕುತ್ತಾ ಅವರ ಮೇಲೆ ದೂರುಗಳನ್ನು ಹೇಳುತ್ತಾ ಹೋದರೆ ನಮ್ಮ ಜೀವನದಲ್ಲಿ ಶಾಂತಿ ಸಂಪೂರ್ಣವಾಗಿ ಹದಗೆಡುತ್ತೆ. ಇಡೀ ಜಗತ್ತು ನಮ್ಮ ಇಷ್ಟೆಯಂತೆ ಬದಲಾಯಿಸೋದಕ್ಕೆ ಹೊರಡೋದು ಮೂರ್ಖತನ. ಅದನ್ನು ಬಿಟ್ಟು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು ಅತ್ಯಂತ ಬುದ್ಧಿವಂತಿಕೆಯ ಲಕ್ಷಣ. ಇದನ್ನು ಒಂದು ಸುಲಭ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಇಡೀ ಜಗತ್ತಿನ ಕಲ್ಲು ಮುಳ್ಳುಗಳು ನಿಮ್ಮ ಪಾಲಿಗೆ ಚುಚ್ಚಬಾರ್ದು ಅಂತ ಜಗತ್ತಿನಾದ್ಯಂತ ರೇಷ್ಮೆಯ ಕಾರ್ಪೆಟ್ ಹಾಸೋದಕ್ಕೆ ಹೊರಡೋದು ಅಸಾಧ್ಯದ ಮಾತು. ಅದರ ಬದಲಿಗೆ ನಮ್ಮದೇ ಕಾಲಿಗೆ ಒಂದು ಸಾಮಾನ್ಯ ಚಪ್ಪಲಿಯನ್ನು ಧರಿಸಿಕೊಂಡ್ರೆ ನಾವು ಎಂತಹ ಕಠಿಣ ಹಾದಿಯಲ್ಲಾದರೂ ಕೂಡ ಸುಲಭವಾಗಿ ನಡೆದು ಹೋಗಬಹುದು. ನೀವು ಮೌನವಾಗಿ ಎಲ್ಲರನ್ನೂ ಕೂಡ ಸಹಿಸಿಕೊಳ್ಳೋದಕ್ಕೆ ಪ್ರಕೃತಿ ನೀಡುತ್ತಿರುವ ಒಂದು ಮಹತ್ತರವಾದ ಉಡುಗೊರೆ. ಅದು ಆ ಒಂದು ರಹಸ್ಯದ ಕರೆ. ನಿಮ್ಮ ಕಳೆದು ಹೋದ ಪ್ರೀತಿಯನ್ನು ತರಬಹುದು, ಕೈತಪ್ಪಿದ ಉದ್ಯೋಗದ ಆಫರ್ ನೀಡಬಹುದು ಅಥವಾ ದಿಢೀರ್ ಧನ ಲಾಭವನ್ನು ತರಬಹುದು. ಆದರೆ ನೆನಪಿಡಿ, ಈ ಎಲ್ಲದಕ್ಕೂ ಇರುವ ಏಕೈಕ ಕೀಲಿಕೈ ಮೌನ ಅಥವಾ ಸಂಪೂರ್ಣ ಮೌನ. ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠವಾದ ಅವಕಾಶ ನಿಮ್ಮ ಬಾಗಿಲು ತಡ್ತಾ ಇದೆ. ಇಂತಹ ಒಂದು ಅದ್ಭುತ ಸಮಯ ಜೀವನದಲ್ಲಿ ಕೇವಲ ಒಮ್ಮೆ ಮಾತ್ರ ಬರೋದು. ಆದ್ದರಿಂದ ಜಾಗರೂಕರಾಗಿರಿ, ಆದಷ್ಟು ಮೌನವಾಗಿರಿ ಮತ್ತು ನಿಮ್ಮ ಅಂತರಂಗದಲ್ಲಿ ಆ ದಿವ್ಯ ಶಕ್ತಿಯನ್ನು ಬರಮಾಡಿಕೊಳ್ಳಲು ಸಿದ್ಧರಾಗಿ. ಈ ಜಗತ್ತಿನಲ್ಲಿ ನಾವು ನೆಮ್ಮದಿಯಿಂದ ಬಾಳಬೇಕು ಅಂದರೆ 2 ಪ್ರಮುಖ ಸೂತ್ರಗಳನ್ನು ಅಳವಡಿಸಿಕೊಳ್ಳಲೇಬೇಕು. ಜೀವನದಲ್ಲಿ ಮೊದಲನೇದಾಗಿ ನಾವು ಸದಾ ಇತರರ ತಪ್ಪುಗಳನ್ನು ಹುಡುಕುತ್ತಾ ಅವರ ಮೇಲೆ ದೂರುಗಳನ್ನು ಹೇಳುತ್ತಾ ಹೋದರೆ ನಮ್ಮ ಜೀವನದಲ್ಲಿ ಶಾಂತಿ ಸಂಪೂರ್ಣವಾಗಿ ಹದಗೆಡುತ್ತೆ. ಇಡೀ ಜಗತ್ತು ನಮ್ಮ ಇಷ್ಟೆಯಂತೆ ಬದಲಾಯಿಸೋದಕ್ಕೆ ಹೊರಡೋದು ಮೂರ್ಖತನ. ಅದನ್ನು ಬಿಟ್ಟು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು ಅತ್ಯಂತ ಬುದ್ಧಿವಂತಿಕೆಯ ಲಕ್ಷಣ. ಇದನ್ನು ಒಂದು ಸುಲಭ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಇಡೀ ಜಗತ್ತಿನ ಕಲ್ಲು ಮುಳ್ಳುಗಳು ನಿಮ್ಮ ಪಾಲಿಗೆ ಚುಚ್ಚಬಾರ್ದು ಅಂತ ಜಗತ್ತಿನಾದ್ಯಂತ ರೇಷ್ಮೆಯ ಕಾರ್ಪೆಟ್ ಹಾಸೋದಕ್ಕೆ ಹೊರಡೋದು ಅಸಾಧ್ಯದ ಮಾತು. ಅದರ ಬದಲಿಗೆ ನಮ್ಮದೇ ಕಾಲಿಗೆ ಒಂದು ಸಾಮಾನ್ಯ ಚಪ್ಪಲಿಯನ್ನು ಧರಿಸಿಕೊಂಡ್ರೆ ನಾವು ಎಂತಹ ಕಠಿಣ ಹಾದಿಯಲ್ಲಾದರೂ ಕೂಡ ಸುಲಭವಾಗಿ ನಡೆದು ಹೋಗಬಹುದು.